ಶತಮಾನಗಳ ಹಿಂದೆ ಭಾರತದಲ್ಲಿ ಭಗವಾನ್ ಬುದ್ಧ ಅವರ ಧರ್ಮೋಪದೇಶದಿಂದ ಹಲವಾರು ಮಂದಿ ಉದ್ಧರಿತರಾಗುತ್ತಿದ್ದರು. ಅವರು ಕರುಣೆಯ ಪ್ರತಿಮೆಯಾಗಿ ಜನರಲ್ಲಿ ಭಕ್ತಿಯನ್ನು ಹುಟ್ಟಿಸುತ್ತಿದ್ದರು. ಆ ಸಮಯದಲ್ಲಿ ಒಂದು ಭಯಾನಕ ಅರಣ್ಯದಲ್ಲಿ ಅಂಗುಲಿಮಾಲ ಎಂಬ ಭೀಕರ ದಾಳಿ ಮಾಡುತ್ತಿದ್ದ ಕಳ್ಳನಿದ್ದ. ಅವನು ಮನುಷ್ಯರನ್ನು ಕೊಂದು ಅವರ ಬೆರಳುಗಳನ್ನು ಕಟ್ಟಿ ಮಾಲೆಯಾಗಿ ಧರಿಸುತ್ತಿದ್ದ. ಈ ಕಾರಣದಿಂದಲೇ ಅವನಿಗೆ ಅಂಗುಲಿಮಾಲ ಎಂಬ ಹೆಸರು ಬಂದಿದೆ. ಅಂಗುಲಿ ಎಂದರೆ ಬೆರಳು, ಮಾಲ ಎಂದರೆ ಹಾರ. ಅವನಿಗೆ 100 ಜನರನ್ನು ಕೊಲ್ಲಬೇಕು ಎಂಬ ವ್ರತವಿತ್ತು. ಈಗಾಗಲೇ 99 ಜನರನ್ನು ಬಲಿ ತೆಗೆದುಕೊಂಡಿದ್ದ. ಇನ್ನೊಬ್ಬ ಬೇಕಿದ್ದ. ಭಗವಾನ್ ಬುದ್ಧ ಅವರು ಈ ವಿಚಾರವನ್ನು ಅರಿತುಕೊಂಡು ಆ ಅರಣ್ಯದ ಮೂಲಕ ನಡೆಯಲು ನಿರ್ಧರಿಸಿದರು. ಎಲ್ಲರೂ ಅವರನ್ನು ಎಚ್ಚರಿಸಿದರು. ಅಯ್ಯ, ಆ ಕಡೆ ಹೋಗಬೇಡಿ, ಅಂಗುಲಿಮಾಲನು ನಿನ್ನನ್ನು ಕೊಲ್ಲಬಹುದು. ಆದರೆ ಬುದ್ಧನು ಕೇಳಲಿಲ್ಲ. ಅಂಗುಲಿಮಾಲನು ದೂರದಿಂದ ಬುದ್ಧನನ್ನು ನೋಡಿದನು. ಅವನು ಬುದ್ಧನನ್ನು ಕೊಲ್ಲಲು ಓಡಿದನು. ಆದರೆ ಅವನು ಎಷ್ಟೇ ಓಡಿದರೂ ಬುದ್ಧನು ನಿಧಾನವಾಗಿ ನಡೆಯುತ್ತಿದ್ದರೂ ಅವರನ್ನು ತಲುಪಲಾಗಲಿಲ್ಲ. ಕೋಪದಿಂದ ಕೂಗಿದ, ಊರ್ವ, ನಿಲ್ಲು. ಬುದ್ಧನು ಶಾಂತವಾಗಿ ಉತ್ತರಿಸಿದ, ನಾನು ನಿಂತಿದ್ದೇನೆ, ನೀನು ನಿಲ್ಲಬೇಕು. ಅಂಗುಲಿಮಾಲನು ಬೆರಗಾದನು. ನೀನು ನಿಂತಿದ್ದೀಯಾ, ನಾನು ಓಡುತ್ತಿದ್ದೇನೆ ಅಂತ ಹೇಗೆ ಹೇಳಬಹುದು? ಬುದ್ಧನು ಹೇಳಿದರು, ನಾನು ಹಿಂಸೆ, ಕ್ರೂರತೆ, ದ್ವೇಷ, ಅಸತ್ಯ ಇವೆಲ್ಲವನ್ನೆಲ್ಲ ತ್ಯಜಿಸಿದ್ದೇನೆ. ಅದರಿಂದ ನಾನು ನಿಂತಿದ್ದೇನೆ. ಆದರೆ ನೀನು ಇವನ್ನೆಲ್ಲ ಇಟ್ಟುಕೊಂಡು ಇನ್ನು ಮುಂದೆ ಸಾಗುತ್ತಿದ್ದೀಯೇ. ಈ ಮಾತುಗಳು ಅಂಗುಲಿಮಾಲನ ಮನಸ್ಸಿಗೆ ತೀವ್ರವಾದ ಪ್ರಭಾವ ಬೀರಿದವು. ಅವನು ತನ್ನ ಪಾಪಗಳನ್ನು ಅರಿತು ಬುದ್ಧರ ಕಾಲಿಗೆ ಬಿದ್ದ. ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಾನು ಪಾಪಿ, ನನಗೆ ದಿಕ್ಕು ತೋರಿಸು. ಭಗವಾನ್ ಬುದ್ಧನು ಅವನನ್ನು ಕ್ಷಮಿಸಿ ತನ್ನ ಶಿಷ್ಯನಾಗಿ ಅಂಗೀಕರಿಸಿದರು. ಆಗಿಂದ ಅಂಗುಲಿಮಾಲನು ಕ್ರೂರನಿಂದ ಶ್ರಾವಣನಾದ. ಅವನು ದಯೆಯ ಜೀವನವನ್ನಾಳಿದ. ಜನರು ಮೊದಲಿಗೆ ಭಯಪಟ್ಟರು, ಆದರೆ ನಂತರ ಅವನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಟ್ಟರು.